ಕರ್ನಾಟಕದ ಫಾರೆಸ್ಟ್ ಏರಿಯಾದಾಗ ಆಫ್ರಿಕನ್ ಮೂಲದವ್ರು ಹೆಂಗ್ ಬಂದ್ ತಲುಪಿದ್ರು. ಈ ಸ್ಟೋರಿ ಸ್ಟಾರ್ಟ್ ಆಗಿದ್ದ 800 ವರ್ಷದಿಂದ. ಅರಬಿ ವ್ಯಾಪಾರಿಗಳ ಚಿನ್ನ ಬಂಗಾರ ಬಿಟ್ಟ ಹೊಸ ವ್ಯವಹಾರಕ್ಕೆ ಇಳಿದಿದ್ರು, ಆಫ್ರಿಕನ್ ದಾಸರ ವ್ಯಾಪಾರಕ್ಕೆ. ಆ ಟೈಮ್ದಾಗ ಕೋಸ್ಟಲ್ ಸೈಡ್ದಾಗಿರೋ ಡೆಕ್ಕನ್ ಸುಲ್ತಾನ್ರ, ಪೋರ್ಚುಗೀಸ್ ಮತ್ ಬೇರೆ ಬೇರೆ ರಾಜ್ಯದವ್ರ ಅವ್ರಿಗೆ ಕೊಂದ್ಕೊಂಡ್ ಬೇರೆ ಬೇರೆ ಕೆಲ್ಸಕ್ಕೆ ಹಚ್ಚಿದ್ರ. ಮುಂದ್ ಅವ್ರ ಫಿಸಿಕಲ್ ಸ್ಟ್ರೆಂತ್ ಮತ್ ಅವ್ರ ವರ್ಕ್ ನೋಡಿ ಪೋರ್ಚುಗೀಸ್ ಅವ್ರ ಆಫ್ರಿಕಾಲಿಂತ್ರ ಇವ್ರಿಗ ಗೋವಾ ಮತ್ ದೂದಮನಿಗ ಟ್ರಾನ್ಸ್ಫರ್ ಮಾಡಿದ್ರ. ಪೋರ್ಚುಗೀಸ್ ಮುಂದ ತಮ್ಮ ಪವರ್ ಕಳ್ಕೊಂಡ್ಮೇಲೆ ಈ ಜನ ದೂದಮನ್ಲಿತ್ರ ಗುಜರಾತ್ ಮತ್ ಗೋವಾಲಿಂತ್ರ ಉತ್ತರ ಕನ್ನಡಕ್ ಬಂದ್ ಸೇರ್ಕೊಂಡ್ರ. ಕರೆಂಟ್ ಟೈಮ್ದಾಗ ಬಹಳಷ್ಟು ಗ್ರೂಪ್ಸ್ ಉತ್ತರ ಕನ್ನಡ ಮತ್ ಬೆಳಗಾವಿ ಡಿಸ್ಟ್ರಿಕ್ಟ್ ದಾಗ ಇದಾರ. ಇವ್ರು ತಮ್ಮ ಆಫ್ರಿಕನ್ ಲ್ಯಾಂಗ್ವೇಜ್ ಬಿಟ್ಟ ಕೊಂಕಣಿ ಮತ್ ಕನ್ನಡ ಲ್ಯಾಂಗ್ವೇಜ್ ಅಡಾಪ್ಟ್ ಮಾಡ್ಕೊಂಡಾರ. ಬಟ್ ತಮ್ಮ ಕಲ್ಚರಲ್ ಪ್ರಾಕ್ಟೀಸ್, ಟ್ರೆಡಿಷನ್ ಮತ್ ಆರ್ಟ್ ಇನ್ನೂ ಮಟ್ಟ ಜೀವಂತ ಇಟ್ಟಾರ. ದಮಾಮಿ ಡ್ಯಾನ್ಸ್ ಇದ್ರದ್ ಒಂದು ಪ್ರೈಮ್ ಎಕ್ಸಾಂಪಲ್. ಸ್ವಾತಂತ್ರ್ಯ ಸಿಕ್ಕಿ 50 ವರ್ಷ ಆದ್ಮೇಲೆ ಅಂದ್ರೆ 2003ದಾಗ ಗೌರ್ಮೆಂಟ್ ಆಫ್ ಇಂಡಿಯಾ ಇವ್ರಿಗ ಶೆಡ್ಯೂಲ್ ಟ್ರೈಬ್ ಇಂದ ಒಂದ್ ಲೀಗಲ್ ಪ್ರೊಟೆಕ್ಷನ್ ಮತ್ ರಿಸರ್ವೇಶನ್ ಬೆನಿಫಿಟ್ಸ್ ಕೊಟ್ರ. ಬಹಳಷ್ಟು NGOs ಮತ್ತು ಹೊಸ ಇಕೋ ಟೂರಿಸಂ ಪ್ರಾಜೆಕ್ಟ್ಸ್ ಎಲ್ಲ ಇವ್ರಿಗ ಜೀವನ ನಡ್ಸಾಕ ಉದ್ಯೋಗ ಕೊಡಾತಾರ. ನಿಮ್ಗೆ ಈ ಕಮ್ಯುನಿಟಿ ಹೆಸರು ಗೊತ್ತಿದ್ರ ಅದನ್ನ ಕಾಮೆಂಟ್ ಸೆಕ್ಷನ್ದಾಗ ಶೇರ್ ಮಾಡ್ರಿ. ಈ ರೀಲ್ ನಿಮ್ಗೆ ಇನ್ಫಾರ್ಮೇಟಿವ್ ಅನ್ಸಿದ್ರ ಈ ರೀಲನ್ನ ಶೇರ್ ಮಾಡ್ರಿ ಮತ್ ಫಾಲೋ ಮಾಡ್ರಿ ಕ್ಲಾಸಿಕ್ ವೈ.